ಬಿಜೆಪಿ ವಿಜಯೋತ್ಸವದ ಬೆನ್ನಲ್ಲೇ ಇಬ್ಬರಿಗೆ ಚಾಕು ಇರಿದಿರುವಂತಹ ಘಟನೆ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ. ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಜೆಪಿಯ ವಿಜಯೋತ್ಸವ ಮೆರವಣಿಗೆಯ ಬೆನ್ನಲ್ಲೇ ಇಬ್ಬರಿಗೆ ಚಾಕು ಇರಿತ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬೋಳಿಯಾರು ಎಂಬ ಪರಿಸರದಲ್ಲಿ ಈ ಘಟನೆ ಆಗಿದೆ. ಬೋಳಿಯಾರು ನಿವಾಸಿಗಳಾದ ಸುರೇಶ್ ಹಾಗೂ ನಂದಕುಮಾರ್ಗೆ ಸ್ಟ್ಯಾಬಿಂಗ್ ಆಗಿದೆ. ಮೋದಿ ಪದಗ್ರಹಣದ ಹಿನ್ನೆಲೆಯಲ್ಲಿ ವಿಜಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಿಂದ. ಸೊ ಆ ವಿಜಯೋತ್ಸವ ಕಾರ್ಯಕ್ರಮ ಮುಗಿಸಿ ಬೋಳಿಯಾರು ಪೇಟೆಯಲ್ಲಿ ಇವರಿಬ್ರು ನಿಂತಿದ್ರು. ಈ ವೇಳೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅಪರಿಚಿತ ದುಷ್ಕರ್ಮಿಗಳು ಬರ್ತಾರೆ. ಅಪರಿಚಿತ ದುಷ್ಕರ್ಮಿಗಳು ಬಂದು ಇಬ್ಬರಿಗೆ ಚಾಕು ಇರಿದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಇಬ್ಬರು ಕೂಡ ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಾಗಿರುವಂತಹ ಘಟನೆ ಇದು. ಸುರೇಶ್ ಹಾಗೂ ನಂದಕುಮಾರ್ಗೆ ಚಾಕು ಇರಿತ ಆಗಿದೆ. ಇನ್ಫ್ಯಾಕ್ಟ್ ಈ ಚಾಕು ಇರಿತಕ್ಕೆ ಯೂಸ್ ಮಾಡಿರುವಂತಹ ವೆಪನ್ ಕೂಡ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಅತ್ಯಂತ ಹರಿತವಾದಂತಹ ಚಾಕುವನ್ನ ಡ್ಯಾಗರ್ ಅನ್ನ ಅಲ್ಲಿ ಯೂಸ್ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಯಾವ ಕಾರಣಕ್ಕೆ ಚಾಕು ಇರಿದಿರೋದು ಅನ್ನೋದು ಏನಾದ್ರೂ ಗೊತ್ತಾಗ್ತಾ ಇದೆ? ಎಷ್ಟೊತ್ತಿಗಾಗಿರೋದು ಮತ್ತೆ ಅಕ್ಯೂಸ್ಡ್ಗಳು ಯಾರು ಅನ್ನೋದು ಐಡೆಂಟಿಫಿಕೇಶನ್ ಆಗಿದೆಯಾ? ಹಾಗೆ ಚಾಕು ಇರಿತಕ್ಕೆ ಒಳಗಾದವರ ಸ್ಥಿತಿ ಹೇಗಿದೆ? ಈ 4 ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ. ಮಮತಾ, ನಿನ್ನೆ ವಿಜಯೋತ್ಸವ ಆಗ್ತಾ ಇತ್ತು. ಮಂಗಳೂರಿನ ಬಂಟ್ವಾಳ ತಾಲೂಕಿನ ಬೋಳಿಯಾರ್ ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೋದಿ ಪದಗ್ರಹಣದ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ, ಬೋಳಿಯಾರ್ ಪ್ರದೇಶದಲ್ಲಿ ವಿಜಯೋತ್ಸವ ಆಗಿತ್ತು. ವಿಜಯೋತ್ಸವ ಮುಗಿಸಿ ಬಂದಂತ ಇಬ್ರು ಯುವಕರು ದಾರಿ ಮಧ್ಯೆ ನಿಂತಿದ್ರು ರಸ್ತೆ ಬದಿಯಲ್ಲಿ. ಈ ಸಂದರ್ಭದಲ್ಲಿ ಬೈಕ್ ಅಲ್ಲಿ ಬಂದಿದ್ದಂತ ದುಷ್ಕರ್ಮಿಗಳು ಏಕಾಏಕಿ ಬಂದು ಇಬ್ಬರ ಮೇಲೆ ಚೂರಿಯನ್ನ ಇರಿತ ಮಾಡಿದ್ದಾರೆ. ಇನ್ನೊಬ್ಬ ಅಲ್ಲಿ ಇದ್ದ ಆತನನ್ನ ತಳ್ಳಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇಬ್ಬರಿಗೂ ಸದ್ಯ ದೇರ್ಲಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರೋ ಇಬ್ರು ಚೇತರಿಸಿಕೊಳ್ತಾ ಇದ್ದಾರೆ. ಕೋಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದು ಮೇಲ್ನೋಟಕ್ಕೆ ಈ ರೀತಿಯಾಗಿ ವಿಜಯೋತ್ಸವ ಆದಂತ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತ ಇನ್ನೊಂದು ಅನ್ಯ ಕೋಮಿನ ಯುವಕರೇ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂತದ್ದು. ಕಳೆದ ಮೋದಿಯ ಚುನಾವಣೆ ಆದಂತ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆ ಆದ ಸಂದರ್ಭದಲ್ಲಿ ಅವತ್ತಿನ ವಿಜಯೋತ್ಸವ ಸಂದರ್ಭದಲ್ಲೂ ಇದೇ ರೀತಿಯಾದಂತ ಚೂರಿ ಇರುತ್ತಾಗಿದೆ. ಅದರ ಬಳಿಕ ಇದು ಮುಂದುವರೆದ ಭಾಗ ಅಂತ ಅನಿಸುತ್ತೆ. ಹಾಗಾಗಿ ಪೊಲೀಸರು ಈ ಆಂಗಲ್ ಅಲ್ಲೂ ತನಿಖೆಯನ್ನು ಆರಂಭಿಸಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.